ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಅತ್ತಿಗೆ ಮಾನ ಉಳಿಸಲು ಮೈದನನಿಂದ ವ್ಯಕ್ತಿಯ ಕೊಲೆ, ಅಕ್ರಮ ಸಂಬಂಧದ ಆರೋಪ, ಪಾಯಿಂಟರ್ ಹತ್ಯೆ. ಬೀದರ್ನಲ್ಲಿ ಬಿಜೆಪಿ ಬೂತ್ ಮಟ್ಟದ ಸಮಾವೇಶ, ಮತ್ತೆ ಮೋದಿ ಅಧಿಕಾರಕ್ಕೆ ಘೋಷಣೆ, ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಭಾಗಿ. ಚಿಂತಾಮಣಿ ಪೌರಾಯುಕ್ತರ ಪರ ಹಲವು ಸಂಘಟನೆಗಳ ಮುಖಂಡರ ಬ್ಯಾಟಿಂಗ್, ಅಪಮಾನ ಎಸಗಿಲ್ಲ ಎಂದು ತಹಶೀಲ್ದಾರ್ಗೆ ಮನವಿ. ಕಟ್ಟಡ ನಿರ್ಮಾಣವಾದರೂ ಆರಂಭವಾಗಿಲ್ಲ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆ, ಹಾಲಿ ಮಾಜಿ ಶಾಸಕರ ಪ್ರತಿಷ್ಠೆಗೆ ಕಾರಣವಾಯಿತೇ ಠಾಣೆ ಉದ್ಘಾಟನೆ. ವಾರ್ತೆಗಳ ವಿವರ. ಅತ್ತಿಗೆಯ ಅಕ್ರಮ ಸಂಬಂಧಕ್ಕೆ ಮೈದುನ ಕೊಲೆ ಮಾಡಿದ ವಿಚಿತ್ರ ಘಟನೆಯೊಂದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಆಕೆಗೆ ಅಪರಿಚಿತನೊಬ್ಬ ಪರಿಚಯವಾದ. ಈ ಪರಿಚಯ ಹಣಕಾಸಿನ ವ್ಯವಹಾರದವರೆಗೂ ಸಾಗಿತು. ಸ್ನೇಹದಲ್ಲೇ ಸಾಗಿದ್ದ ಇಬ್ಬರ ಪರಿಚಯ ಮತ್ತೊಂದು ಮಗ್ಗಲು ಬದಲಿಸಿತು. ಇದು ಆತನನ್ನು ಆಕೆಯ ಮನೆ ಬಾಗಿಲುವರೆಗೂ ಬರುವಂತೆ ಮಾಡಿತು. ಪರಿಣಾಮ ರಾದ್ದಾಂತ ಆರಂಭವಾಯಿತು. ಇದರ ನಂತರ ನಡೆದಿದ್ದೇ ಘೋರ ದುರಂತ. ಹೀಗೆ ಬರ್ಬರವಾಗಿ ಹೆಣವಾಗಿರುವ ವ್ಯಕ್ತಿಯ ಹೆಸರು ಆಂಜಿನಪ್ಪ ಅಲಿಯಾಸ್ ಆಂಜಿರೆಡ್ಡಿ ಅಂತ. ಈತನ ಸ್ವಂತ ಊರು ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮ. ವೃತ್ತಿ ಪೈಂಟರ್. ಪ್ರತಿದಿನ ದುಡಿದು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದ. ಅದೇ ಕಾರಣಕ್ಕೆ ಸಾದಲಿ ಗ್ರಾಮ ಬಿಟ್ಟು ಚಿಕ್ಕಬಳ್ಳಾಪುರಕ್ಕೂ ಬಂದಿದ್ದ. ಆದರೆ ಬಂದವನು ತನ್ನ ಕೆಲಸ ತಾನು ಮಾಡುವುದು ಬಿಟ್ಟು ಚಿಕ್ಕಬಳ್ಳಾಪುರದ ಇಂದಿರಾ ನಗರದ ಆಶಾ ಎಂಬೂರ ಮನೆಗೆ ಬಂದು ರಾದ್ದಾಂತ ಮಾಡಿದ ಎಂಬ ಕಾರಣಕ್ಕೆ ಕೊಲೆಯಾಗಿದ್ದ. ಜೀವನ ಸಾಗಿಸುತ್ತಿದ್ದ ಆಂಜಿನಪ್ಪ ಶಿಡ್ಲಘಟ್ಟ ತಾಲೂಕಿನ ನೆಂಟರ ಮನೆಗೆ ಹೋದಾಗ ಚಿಕ್ಕಬಳ್ಳಾಪುರ ನಗರದ ಆಶಾ ಪರಿಚಯವಾಗಿದ್ದಾಳೆ. ಆ ಪರಿಚಯ ಸ್ನೇಹಕ್ಕೆ ತಿರುಗಿ ಹಣದ ವ್ಯವಹಾರದವರೆಗೂ ಸಾಗಿದೆ. ಆ ಬಳಿಕ ಆಂಜಿನಪ್ಪ ಡವ್ವಿ ಅಂತ ಆಶಾಳನ್ನ ಪೀಡಿಸಿದ್ನಂತೆ. ಇದು ಅತಿರೇಕಕ್ಕೆ ತಿರುಗಿ ಬುಧವಾರ ಆಶಾ ಮನೆಗೆ ಬಂದ ಆಂಜಿನಪ್ಪ ಬಲಾತ್ಕಾರ ಮಾಡಲು ಯತ್ನಿಸಿದ ಎಂಬ ಕಾರಣಕ್ಕೆ ಆಶಾ ಮೈದುನ ರಾಘವೇಂದ್ರಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾಳೆ. ಈತ ಅಪರಿಚಿತ. ನನ್ನ ಅತ್ತಿಗೆ ಒಬ್ಬಳೇ ಇದ್ದಾಗ ಮನೆಯಲ್ಲಿ ಈತ ಬಂದು ಅಲ್ಲೇನೋ ಮಿಸ್ಬಿಹೇವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಅಂತ ನನಗೆ ಅತ್ತಿಗೆ ಫೋನ್ ಮಾಡಿದ್ರಿಂದ ಬಂದು ನಾನು ಆತನಿಗೆ ಹೊಡೆದಿದ್ದೀನಿ ಅಂತ ಹೇಳ್ತಾನೆ. ಆಶಾ ಫೋನ್ ಬಂದ ಕೂಡಲೇ ಮನೆಗೆ ಧಾವಿಸಿ ಬಂದ ರಾಘವೇಂದ್ರ ಬೆಡ್ರೂಮ್ನಲ್ಲಿದ್ದ ಆಂಜಿನಪ್ಪನನ್ನ ಮಾರಕಾಸ್ತ್ರದಿಂದ ಬಲವಾಗಿ ಹೊಡೆದಿದ್ದಾನೆ. ಪರಿಣಾಮ ಆಂಜಿನಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಕೃತ್ಯ ಎಸಗದಂತೆ ಆಶಾ ಮತ್ತಿತರರು ಹೇಳಿದ್ರು ಕೇಳದ ರಘು ಕೊಲೆ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾನೆ. ಆಂಜಿನಪ್ಪ ಅತ್ತಿಗೆಯನ್ನ ಪೀಡಿಸುತ್ತಿದ್ದಾನೆ ಅಂತ ಪೆತ್ತ ನೆತ್ತಿಗೇರಿಸಿಕೊಂಡು ಕೊಲೆ ಮಾಡಿ ಜೈಲು ಸೇರಿದ್ದಾನೆ. ನಾವು ನಮ್ಮ ಮೈದುನನಿಗೆ ಫೋನ್ ಮಾಡಿದಾಗ ಆತ ಬಂದು ಕೂಡಲೇ ಈ ಮನೆಯನ್ನು ಡೋರ್ ಓಪನ್ ಮಾಡಿ ನೋಡಲಾಗಿ ಅವರಿಬ್ಬರ ನಡುವೆ ವಾಗ್ವಾದ ಆಗಿ ಸ್ವಲ್ಪ ಸ್ಕಫಲ್ ಆಗಿ ನಂತರ ನಮ್ಮ ಮೈದುನ ಆತನಿಗೆ ತಲೆಗೆ ಹೊಡೆದಿದ್ದಾನೆ ಅಂತ ಆಕೆ ಹೇಳ್ತಾರೆ. ಆಂಜಿನಪ್ಪ ಅತ್ತಿಗೆಯನ್ನ ಪೀಡಿಸುತ್ತಿದ್ದಾನೆ ಅಂತ ಪಿತ್ತ ನೆತ್ತಿಗೇರಿಸಿಕೊಂಡು ಕೊಲೆ ಮಾಡಿ ಜೈಲು ಸೇರಿದ್ದಾನೆ ರಾಘವೇಂದ್ರ. ಇನ್ನು ಆಶಾ ಹಾಗೂ ಆಂಜಿನಪ್ಪ ನಡುವೆ ಹಣದ ವ್ಯವಹಾರದ ಜೊತೆಗೆ ಅಕ್ರಮ ಸಂಬಂಧವೂ ಇತ್ತು ಎಂಬ ಶಂಕೆ ಇದ್ದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಕೊಲೆಯಾಗಿದೆ ಎಂದು ಹೇಳಲಾಗ್ತಿದೆ.
ಅಕ್ರಮ ಸಂಬಂಧಕ್ಕೆ ವ್ಯಕ್ತಿಯ ಬರ್ಬರ ಕೊಲೆ, ಬೆಚ್ಚಿಬಿದ್ದ ಚಿಕ್ಕಬಳ್ಳಾಪುರ. ಒಟ್ನಲ್ಲಿ ಪ್ರೀತಿ, ಪ್ರೇಮ, ಮೋಹದ ಬಲೆಗೆ ಸಿಕ್ಕ ದುರಂತವೋ ಏನೋ ವ್ಯಕ್ತಿಯೊಬ್ಬನ ಕೊಲೆಯಲ್ಲಿ ಅಂತ್ಯವಾಗಿದೆ. ಚಿಕ್ಕಬಳ್ಳಾಪುರ ನಗರದ 31ನೇ ವಾರ್ಡಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ ಇಂದಿರಾನಗರದ ಮನೆಯೊಂದರಲ್ಲಿ ಬುಧವಾರ ಸಂಜೆ ಅಪರಿಚಿತ ವ್ಯಕ್ತಿಯನ್ನ ರಾಘವೇಂದ್ರ ಎಂಬಾತ ರಾಡ್ನಿಂದ ಹೊಡೆದು ಬರ್ಬರವಾಗಿ ಕೊಲೆ ಮಾಡಿದ್ದ. ಪ್ರಕರಣದ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಭೇಟಿ ಮಾಡಿ ಕೊಲೆಯಾದವನ ಗುರುತು ಪತ್ತೆ ಹಚ್ಚಿದ್ದಾರೆ. ಮೃತ ವ್ಯಕ್ತಿ ಸಾದಲಿ ಗ್ರಾಮದ 40 ವರ್ಷದ ಆಂಜಿನಪ್ಪ ಎಂದು ಗುರುತಿಸಲಾಗಿದೆ. ಸರ್, ನನ್ನ ಹೆಸರು ವೆಂಕಟಾಚಲಪತಿ ಅಂತ, ಸಿದ್ಲಘಟ್ಟ ತಾಲೂಕು ಸಾದ್ಲಿ ಗ್ರಾಮದವ್ರನು. ಅವನು ಸಾದ್ಲಿಯಿಂದ ಬಂದು ಇಲ್ಲಿ ರೂಮ್ ಮಾಡಿಕೊಂಡು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ. PUC ಕಂಟ ಓದ್ಕೊಂಡಿದ್ದಾರೆ. ಇವರು ಕುಟುಂಬಕ್ಕೆ ಇವನ ಜೀವನಾಧಾರ. ಇವನ ತಂದೆ ಇಲ್ಲ, ತಾಯಿ ಒಬ್ಬರು, ಒಂದು ಹೆಣ್ಣು ಮಗುವನ್ನು ಮದುವೆ ಒಟ್ಟು ಇಲ್ಲ ರೂಮ್ ಮಾಡಿಕೊಂಡು ಈ ಪೇಂಟ್ ಅಂಗಡಿಯವ್ರ ಹತ್ರನೆಲ್ಲ ಇದು ಮಾಡ್ಕೊತ ಇದ್ದ, ಕೆಲಸನ ಮಾಡ್ತಾ ಇದ್ದ. ಇವರ ರೂಮ್ ಹತ್ರ ಪಕ್ಕದಲ್ಲೇ ಅವ್ರದ್ದು ಮನೆ ಇದ್ದಿದ್ದಂತೆ, ಎಲ್ಲ ಇದ್ದಿದ್ದಂತೆ. ಇಲ್ಲ, ಇವರು ರೂಮ್ ಮಾಡ್ಕೊಂಡಿರೋ ಕಡೆಯೂ ಸುತ್ತಮುತ್ತಲೂ ಮನೆಗಳು ಇದ್ದಾವೆ, ಎಲ್ಲ ಇದ್ದಾವೆ. ಇವರೆಲ್ಲ ಇವಾಗ ಕೆಲವು ಜನಗಳು ಹೇಳೋದು ಅಂತೇಳಿ ಏನು ರೇಪ್ ಮಾಡೋಕ್ಕೆ ಹೋಗಿದ್ದಾನೆ ಅಂತ. ಇದೆಲ್ಲ ಸುಳ್ಳು. ಅಂಥ ರೇಪ್ ಮಾಡೋವಂಥ ಬಾಡಿನೂ ಅಲ್ಲ, ಅಂಥ ಇದು ಇಲ್ಲ. ಎಲ್ಲ ನೋಡಿರೋವಂಥವ್ರೆ, ಎಲ್ಲ ಪರಿಚಯಸ್ಥರು, ಎಲ್ಲ ಗೊತ್ತಿರೋವಂಥವ್ರೆ. ಹಿಂಗಿರ್ಬೇಕಾದ್ರೆ ರೇಪ್ ಹೆಂಗಾಗುತ್ತೆ? ದಯವಿಟ್ಟು ಇಲಾಖೆಯವರು ಸೂಕ್ತವಾದ ಕ್ರಮ ತಗೊಂಡು ಇದೇನೋ ಅವ್ರಿಗೆ ಬಡವರಿಗೆ ನ್ಯಾಯ ದೊರಕಲಿ ಅಂತ ನಾವು ಹೇಳ್ತೀವಿ. ನಮ್ಮ ಚಿಕ್ಕಬಳ್ಳಾಪುರ ನಗರದ ಇಂದಿರಾನಗರ್ ವಾರ್ಡ್ 31 ನ ವ್ಯಕ್ತಿ ಒಬ್ಬರು ರಾಜಶೇಖರ್ ಅಂತ, ಅವರು ನಮ್ಮ ಸ್ಟೇಷನ್ಗೆ ಬಂದು ಒಂದು ದೂರನ್ನು ನೀಡ್ತಾರೆ. ದೂರಿನ ಸಾರಾಂಶ ಅಂದರೆ, ಅವ್ರಿಗೆ ಸುಮಾರು ಒಂದು 7:45 ಯಾರೋ ಫೋನ್ ಮಾಡಿ, ಇದೇ ಇಂದಿರಾನಗರ್ ವಾರ್ಡ್ 31ನಲ್ಲಿ ಕಳ್ಳೆಕಾಯಿ ಶೀನಪ್ಪ ಅನ್ನುವರ ಮನೆಯಲ್ಲಿ ಬಾಡಿಗೆಗಿರ್ತಕ್ಕಂಥ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಆ ಮನೆಯಲ್ಲಿ ಯಾರೋ ಒಬ್ಬ ರಾಘವೇಂದ್ರ ಅನ್ನೋ ವ್ಯಕ್ತಿ ಬೇರೆ ಇತರ ಯಾರೋ ವ್ಯಕ್ತಿಗೆ ಕೊಲೆ ಮಾಡಿರೋದಾಗಿ ಮಾಹಿತಿಯನ್ನು ಯಾರೋ ನೀಡ್ತಾರೆ ಅಂತ. ಆನಂತರ ಈ ರಾಜಶೇಖರ್ ಅನ್ನೋರು ಆ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ನೋಡಿದಾಗ ಆ ಸ್ಥಳದಲ್ಲಿ ಒಬ್ಬ ವ್ಯಕ್ತಿಯನ್ನು ಈ ರಾಘವೇಂದ್ರ ಅನ್ನೋರು ಯಾವುದೋ ಒಂದು ವಸ್ತುವಿನಿಂದ ಹೊಡೆದು ಕೊಲೆ ಮಾಡಿರೋದಾಗಿ ತಿಳಿದು ಬಂದಿರ್ತದೆ. ಮತ್ತು ಆ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯೊಬ್ಬರು ಆಶಾ ಅಂತ, ಈ ಕೊಲೆಗಾರನಾದಂತಹ ರಾಘವೇಂದ್ರ ಆತನ ಅತ್ತಿಗೆ ಆಗಿರ್ತಾಳೆ. ಈ ಆಶಾಳನ್ನು ವಿಚಾರಣೆ ಮಾಡಿದಾಗ ಆಕೆ ಒಬ್ಬಳೇ ಮನೆಯಲ್ಲಿದ್ದಾಗ ಸಂಜೆ ಈ ಒಬ್ಬ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಯಾರೋ ಬಂದು ಮನೆಯಲ್ಲಿ ಆಕೆಯನ್ನು ಬಲಾತ್ಕಾರ ಮಾಡಲು ಪ್ರಯತ್ನಿಸಿದಾಗ ಆಕೆ ಹೊರಗಡೆ ಬಂದು ಆತನನ್ನು ಹೊರಗಡೆಯಿಂದ ಚಿಲುಕ ಹಾಕಿ ಮನೆ ಒಳಗಡೆ ಬಿಟ್ಟು ತನ್ನ ಮೈದುನನಿಗೆ ಕೆಳಗಡೆ ಮನೆಯ ಮಹಿಳೆಯ ಒಂದು ಫೋನ್ನಿಂದ ಕರೆ ಮಾಡಿ ಮೈದುನನ್ನು ಕರೆಸ್ಕೊಂಡ ನಂತರ ಮೈದುನ ಬಂದು ಆತನನ್ನು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಒಂದು ಸ್ಕಫಲ್ ಆಗಿ ನಂತರ ಈ ರಾಘವೇಂದ್ರ ಅನ್ನೋನು ರಾಡ್ನಲ್ಲಿ ತಲೆಗೆ ಹೊಡೆದು ಕೊಲೆ ಮಾಡಿರೋದಾಗಿ ಈ ಆಶಾ ಅನ್ನೋ ಲೇಡಿ ತಿಳಿಸಿರ್ತಾಳೆ. ಅದರಂತೆ ನಮಗೆ ಈ ರಾಜಶೇಖರ್ ಅನ್ನೋರು ನಮ್ಮ ಸ್ಟೇಷನ್ನಲ್ಲಿ, ಚಿಕ್ಕಬಳ್ಳಾಪುರ ನಗರ ಸ್ಟೇಷನ್ನಲ್ಲಿ ದೂರು ನೀಡಿರ್ತಾರೆ. ಆ ದೂರಿನಂತೆ ನಾವು IPC 302 ಅಡಿಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಈಗಾಗಲೇ ಈ ಅಕ್ಯೂಸ್ಡ್ ರಾಘವೇಂದ್ರ ಈಗಾಗಲೇ ನಮಗೆ ಸೆಕ್ಯೂರ್ ಆಗಿ ಆತನನ್ನು ವಿಚಾರಣೆ ಮಾಡ್ತಾ ಇದ್ದೀವಿ. ಮತ್ತು ಈ ಕೊಲೆ ಆದಂತಹ ವ್ಯಕ್ತಿ ನಮಗೆ ಆಂಜನಪ್ಪ ವಾಸ, ಮೂಲತಃ ಆತ ಸಾದಲಿ ಗ್ರಾಮದವನು, ಪೇಂಟರ್ ಕೆಲಸ ಮಾಡ್ತಾ ಇರ್ತಾನೆ. ಸೊ ಅಂತ ನಮಗೆ ತಿಳಿದು ಬಂದಿದೆ. ಸೊ ಆತನ ಪೇರೆಂಟ್ಸನ್ನು ಕೂಡ ಕರೆದು ವಿಚಾರಣೆ ಮಾಡ್ತಾ ಇದ್ದೀವಿ. ಮತ್ತು ಆತ ಆಂಜನಪ್ಪ ಈ ಮನೆಗೆ ಯಾಕೆ ಬಂದ,
ಹೇಗೆ ಬಂದ, ಆ ಮನೆ ಹೇಗೆ ಐಡೆಂಟಿಫೈ ಆಯಿತು ಅನ್ನೋದ್ರ ಬಗ್ಗೆ ಈಗ ಕೂಲಂಕುಷವಾಗಿ ಈ ಮಹಿಳೆಯನ್ನು ಮತ್ತು ಕುಟುಂಬಸ್ಥರನ್ನು ವಿಚಾರಣೆ ಮಾಡಿ, ಆರೋಪಿಯನ್ನು ಕೂಡ ವಿಚಾರಣೆ ಮಾಡಿ ಈ ಕೊಲೆಗೆ ಕಾರಣ ಏನು ಮತ್ತು ಈ ವಿಕ್ಟಿಮ್ ಅಂಜನಪ್ಪ ಯಾಕೆ ಆ ಮನೆಗೆ ಹೋದ ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಈಗ ತನಿಖೆಯಲ್ಲಿ ಮಾಡ್ತಾ ಇದ್ದೀವಿ. ತನಿಖೆ ಇನ್ನು ಘಟನೆ ನಂತರ ಕೊಲೆ ಮಾಡಿದ ರಾಘವೇಂದ್ರ ಹಾಗೂ ಮನೆಯಲ್ಲಿದ್ದ ಆಶಾ ಎಂಬಾಕೆಯನ್ನ ವಶಕ್ಕೆ ಪಡೆದು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದು, ವಿಚಾರಣೆ ನಂತರ ಕೊಲೆಯಾದ ಆಂಜಿನಪ್ಪ ಹಾಗೂ ಆಶಾಳಿಗೆ ಕಳೆದ 1 ವರ್ಷದಿಂದ ಪರಿಚಯ ಇರುವ ವಿಚಾರ ಬಹಿರಂಗಗೊಂಡಿದೆ. ಬುಧವಾರ ಸಂಜೆ ಆಶಾಳನ್ನ ಭೇಟಿ ಮಾಡಲು ಮನೆಗೆ ಹೋಗಿರೋ ಆಂಜಿನಪ್ಪ ಆಶಾ ಅವಾಯ್ಡ್ ಮಾಡಿದ್ದು ಬಲವಂತವಾಗಿ ಮನೆಗೆ ಬಂದ ಅಂತ ಆಶಾ ಪೊಲೀಸರ ಬಳಿ ಹೇಳಿಕೊಂಡಿದ್ದಾಳೆ. ಈ ವೇಳೆ ಆಶಾ ತನ್ನ ಗಂಡನಿಗೆ ಕರೆ ಮಾಡುವುದಾಗಿ ಹೇಳಿದಾಗ ಆಕೆಯ ಫೋನ್ ಕಸಿದುಕೊಂಡು ಒಡೆದು ಹಾಕಿದ್ದು, ನಂತರ ಬೇರೆಯವರ ಫೋನ್ ಮೂಲಕ ಮೈದುನ ರಾಘವೇಂದ್ರಗೆ ಕರೆ ಮಾಡಿ ತಿಳಿಸಿದ್ಲಂತೆ. ಹೀಗಾಗಿ ಮನೆಗೆ ಬಂದ ಮೈದುನ ರಾಘವೇಂದ್ರ ಹಾಗೂ ಆಂಜನಪ್ಪನ ನಡುವೆ ಜಗಳ ನಡೆದು ಗಲಾಟೆಯಲ್ಲಿ ರಾಘವೇಂದ್ರ ಆಂಜನಪ್ಪನ ತಲೆಗೆ ರಾಡ್ನಿಂದ ಬಲವಾಗಿ ಹೊಡೆದು ಕೊಲೆ ಮಾಡಿದ್ದಾನೆ. ಮನೆಗೆ ಕರೆಸಿಕೊಂಡು ಕೊಲೆ ಮಾಡಿಸಿದಳೆ ಮಹಿಳೆ, ಅಕ್ರಮ ಸಂಬಂಧಕ್ಕೆ ಬಲಿಯಾದ ಆಂಜಿನಪ್ಪ. ಸದ್ಯ ಆಶಾ ಹಾಗೂ ರಾಘವೇಂದ್ರ ಇಬ್ಬರನ್ನ ಬಂಧಿಸಿದ್ದು ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಕ್ಷೇತ್ರದಲ್ಲೂ ಬಿಜೆಪಿ ಗೆಲುವು ಸಾಧಿಸಬೇಕಿದೆ ಎಂದು ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಕರೆ ನೀಡಿದರು. ವಿಶ್ವಗುರು ಬಸವಣ್ಣನವರನ್ನ ನೆನೆದು ಭಾಷಣ ಆರಂಭಿಸಿದ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕರ್ತರಿಂದ ನಮಗೆ ಗೆಲುವು ಸಾಧ್ಯವಿದೆ ಎಂದು ಘೋಷಿಸಿದ್ರು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ತೇರು ಮೈದಾನದಲ್ಲಿ ಬೀದರ್ ಕಲಬುರಗಿ ಲೋಕಸಭಾ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಉದ್ಘಾಟಿಸಿ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿದ್ರು. ಬಿಜೆಪಿ ಕೇವಲ ಪಕ್ಷವಲ್ಲ, ಅದು ಒಂದು ಪರಿವಾರ. ಇದೇ ನಮ್ಮ ಸಂಕಲ್ಪ. ಶಕ್ತಿಶಾಲಿ ಭಾರತ ನಿರ್ಮಾಣ ಮಾಡುವುದು ಬಿಜೆಪಿಯಿಂದ ಮಾತ್ರ ಸಾಧ್ಯ ಎಂದರು. ಅದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈಡೇರಿದೆ ಎಂದ್ರ. ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಮುಗಿಸಲು ಅಧ್ಯಕ್ಷರಾಗಿದ್ದಾರೆ ಎಂದು ವ್ಯಂಗ್ಯವಾಡಿದ ಚೌಹಾಣ್, ಭಾರತವನ್ನ ಹಾಳು ಮಾಡಿರುವುದು ಕಾಂಗ್ರೆಸ್, ಭ್ರಷ್ಟಾಚಾರಿಗಳ ಫ್ಯಾಕ್ಟರಿ ಕಾಂಗ್ರೆಸ್ ಎಂದು ಕಿಡಿಕಾರಿದ್ರು. कर्नाटक का बदला तो विधानसभा चुनाव का हमने मध्य प्रदेश में ले लिया, लेकिन ब्याज सहित हिसाब चुकता करना है और इसलिए इस बार कर्नाटक में 25 नहीं 28 की 28 सीटें जीतना है। बोलो जीतना है कि नहीं? ये संकल्प लेके हम जाएंगे। बीदर, कलबुर्गी, ये आपकी मेहनत से जीतेंगे। मेरा गला थोड़ा खराब है, खराब हो भी क्यों ना, आप कई दिनों से बोल रहा हूं, लेकिन मैंने कहा आपके दर्शन करने जरूर जाऊंगा। ये भगवान बसवेश्वर जी की भूमि है, इसको बारंबार प्रणाम करता हूं। दुनिया को लोकतंत्र अगर कहीं से मिला है तो इस पवित्र धरती से मिला है। पार्लियामेंट कहीं से मिली है, इस पवित्र धरती से मिली है। कार्यकर्ता बहनों और भाइयों, 100 साल से भी ज्यादा हो गए, तब स्वामी विवेकानंद जी ने कहा था, नरेंद्र नाम था उनका भी, उन्होंने कहा था सुदीर्घ रजनी समाप्त हुई जान पड़ती है, महानिशा का अंत निकट है। जो अंधे है वो देख नहीं सकते, जो बहरे है वो सुन नहीं सकते, लेकिन मैं देख रहा हूं कि भारत माता एक बार फिर से अंगड़ाई लेके उठ के खड़ी हो रही है और विश्व गुरु के पद पर बैठ रही है। एक नरेंद्र ने कहा 100 साल पहले स्वामी विवेकानंद ने,
और दूसरे नरेंद्र मोदी के नेतृत्व में भारत विश्व गुरु बन रहा है। चारों तरफ प्रगति और विकास। भगवान श्री कृष्ण ने गीता में कहा था, यदा यदा हि धर्मस्य ग्लानिर्भवति भारत अभ्युत्थानं धर्मस्य तदात्मानं सृजाम्यहं परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। उन्होंने कहा था, जब जब धर्म की हानि होगी, अधर्म बढ़ेगा, पाप और अन्याय बढ़ेगा, तब तब धर्म की रक्षा के लिए, अधर्म के नाश के लिए, सज्जनों के उद्धार के लिए और दुष्टों के संहार के लिए मैं बार बार इस धरती पर आऊंगा, मैं बार बार इस धरती पर आऊंगा। और कार्यकर्ता बहन और भाइयों, मुझे लगता है नरेंद्र मोदी इसीलिए आए। ಇನ್ನು ಔರಾದ್ ಶಾಸಕ ಪ್ರಭು ಚೌಹಾಣ್ ಮಾತನಾಡಿ, ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾದರೆ ಈ ದೇಶ ಹಿಂದೂ ರಾಷ್ಟ್ರವಾಗಿ ನಿರ್ಮಾಣವಾಗಲಿದೆ. ಪಕ್ಷದ ಕಾರ್ಯಕರ್ತರು ತಮ್ಮ ತಮ್ಮ ಬೂತ್ ಮಟ್ಟದಲ್ಲಿ ಮೊದಲು ಪಕ್ಷವನ್ನ ಸಂಘಟಿಸಬೇಕು ಎಂದು ಕಾರ್ಯಕರ್ತರಿಗೆ ಸೂಚಿಸಿದರು. कांग्रेस तो होया हाथ में पार, कांग्रेस का भविष्य नहीं है, कांग्रेस का सभी लोग कांग्रेस छोड़ रहे, सभी इधर भी देखो, उत्तर प्रदेश देखो, मध्य प्रदेश देखो, कांग्रेस छोड़ के बीजेपी हो रहा है, बीजेपी जान। ये नांदेड़ का भी अशोक चौहान बीजेपी में आ गया। लगता है अभी चौहान जी का लफड़ा ज्यादा होने वाला है, इधर सब चौहान इकट्ठा हो रहेगा। तो मेरे कार्यकर्ताओं से अपील है, हमारे विनंती है कि जो क्लस्टर का मीटिंग है, बूथ मठ के लोग हमारे कार्यकर्ता हैं। हमारी एक पार्टी है, हमारी पार्टी कार्यकर्ताओं की पार्टी है, कार्यकर्ताओं की पार्टी है, कार्यकर्ताओं की पार्टी है। ये कार्यकर्ता देश के लिए, संविधान के लिए, नेशन फर्स्ट काम करने वाला, मेहनत करने वाला कार्यकर्ता है। इसलिए सभी मेरे कार्यकर्ताओं को विनंती है, मैं आज कोई ज्यादा बात करने वाला नहीं हूं, मैं अब इतना विनंती करता हूं कि इस बार मोदी सरकार और एक बार मोदी सरकार बूथ पे जाना है। जो जो पार्टी से आदेश आता है उसका पालन होना है। सिर्फ 100 दिन मोदी जी बोले दिल्ली में, मेरे कार्यकर्ता भाइयों 100 दिन टाइम दे दो। जो 10 साल में काम किया है, 10 साल में देश की प्रगति हुई है, देश का विकास हुआ है, देश पूरे विश्व में नंबर 1 है, नंबर 1 भारत। मोदी जी का डंका कहीं कहीं अमेरिका में बज रहा है, इंग्लैंड में बज रहा है, और तीसरी बार आया तो हमारा भारत देश बनेगा महागुरु बनेगा, महागुरु हिंदू राष्ट्र बनेगा, हिंदू राष्ट्र बनेगा। इसीलिए आप सभी लोग बूथ पे जाके जो हमारे बूथ में काम है। ಇನ್ನು ಈ ಸಂದರ್ಭದಲ್ಲಿ ಬೀದರ್ ಸಂಸದ ಭಗವಂತ ಖುಬಾ, ಕಲಬುರಗಿ ಸಂಸದ ಉಮೇಶ್ ಜಾಧವ್, ಬಿಜೆಪಿ ರಾಜ್ಯ ಘಟಕದ ಕಾರ್ಯದರ್ಶಿ ಪಿ ರಾಜೀವ್, ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಸೇರಿದಂತೆ ಬಿಜೆಪಿ ಶಾಸಕರು ಹಾಗೂ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಅಂಬೇಡ್ಕರ್ ಅವರಿಗೆ ಯಾವುದೇ ಅಪಮಾನ ಎಸಗಿಲ್ಲ. ಸರ್ಕಾರ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಸಂವಿಧಾನ ಜಾಥಾಗಾಗಿ ಅನುದಾನ ಕೊಟ್ಟಿದೆ. ನಗರದಲ್ಲಿ ಅನುದಾನ ಬಿಡುಗಡೆಗೊಳಿಸಿಲ್ಲ. ಅವರು ವೈಯಕ್ತಿಕವಾಗಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸರಳ ಕಾರ್ಯಕ್ರಮ ಆಚರಿಸಿದ್ದಾರೆಂದು ಪೌರಾಯುಕ್ತ ಚಲಪತಿ ಪರ ಹಲವು ಸಂಘಟನೆಗಳು ಇಂದು ಮನವಿ ಸಲ್ಲಿಸಿದೆ. ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಅವರು ಸಂವಿಧಾನ ಜಾಗೃತಿ ಜಾಥಾಗೆ ಅಪಮಾನ ಎಸಗಿದ್ದಾರೆಂದು ಆರೋಪಿಸಿದ ಘಟನೆಗೆ
ತಿರುಗೇಟು ನೀಡಿರುವ ಸಂಘಟನೆಗಳ ಮುಖಂಡರು ದಕ್ಷ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೌರಾಯುಕ್ತ ಜಿಎನ್ ಚಲಪತಿ ಅವರ ಪರ ಘೋಷಣೆ ಕೂಗಿ ಚಿಂತಾಮಣಿಯಲ್ಲಿ ಅವರು ಕರ್ತವ್ಯ ಮುಂದುವರಿಸಬೇಕೆಂದು ಹಲವಾರು ಸಂಘಟನೆಗಳ ಮುಖಂಡರು ಮನವಿ ಸಲ್ಲಿಸಿದರು. ಚಿಂತಾಮಣಿ ಪ್ರವಾಸಿ ಮಂದಿರದ ಮಾನವ ಹಕ್ಕು ಹೋರಾಟ ಸಮಿತಿ, ಛಲವಾದಿ ಮಹಾಸಭಾ, ಎಡಿಎಸ್ಎಸ್ ಸಂಘ, ಜೀವಿಕಾ ಸಂಘ, ಟಿಪ್ಪು ಸೆಕ್ಯುಲರ್, ನಗರ ನಾಗರಿಕ ಸಂಘಟನೆ ಮುಖಂಡರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಗೆ ತೆರಳಿ ಪೌರಾಯುಕ್ತ ಜಿಎನ್ ಚಲಪತಿ ಅವರನ್ನು ಚಿಂತಾಮಣಿಯಲ್ಲಿ ಮುಂದುವರಿಸಬೇಕೆಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಮನವಿ ಸಲ್ಲಿಸಿದರು. ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಚನ್ನಸಂದ್ರ ನಾರಾಯಣಸ್ವಾಮಿ, ಎಸ್ಸಿ ನಗರ ಘಟಕದ ಅಧ್ಯಕ್ಷ ಅಪ್ಪು, ಉಮೇಶ್, ಬೀಡಾ ಶ್ರೀನಿವಾಸ್, ಛಲವಾದಿ ಮಹಾಸಭಾ ಜಿಲ್ಲಾ ಉಪಾಧ್ಯಕ್ಷ ಕೃಷ್ಣಪ್ಪ, ಮಾಲಪಲ್ಲಿ ಮಂಜು, ವೆಂಕಟೇಶ್, ಕೆಎಲ್ ನಾಗರಾಜ್, ಕೈವಾರ ಗಣೇಶ್, ಮಹೇಂದ್ರ, ಕೆಇ ಶ್ರೀನಿವಾಸ್, ಮುನಿಸ್ವಾಮಿ ಮತ್ತಿತರರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಮಾಲೂರು ತಾಲೂಕಿನ ಚೆಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಾಂಗಲ್ಯ ಭಾಗ್ಯ ಉಚಿತ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕೆಳಕಂಡ ದಿನಾಂಕದಂದು ಸಾಮೂಹಿಕ ಸರಳ ವಿವಾಹ ನಡೆಯಲಿದ್ದು, ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸುವ ವಧು ವರರು ಅರ್ಜಿಯನ್ನ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಯಲ್ಲಿ ಪಡೆದು ನಿಗದಿತ ದಿನಾಂಕದೊಳಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ನೋಂದಾಯಿಸಿಕೊಳ್ಳಬಹುದು. ವಿವಾಹ ನಡೆಯುವ ದಿನಾಂಕ 22/3/2024. ಮುಹೂರ್ತದ ಸಮಯ 12:05ರಿಂದ 12:40 ಅರ್ಜಿ ಪಡೆಯುವ ಕೊನೆಯ ದಿನಾಂಕ 1/3/2024. ಭರ್ತಿ ಮಾಡಿದ ಅರ್ಜಿಯನ್ನ ಮರು ಸಲ್ಲಿಸುವ ದಿನಾಂಕ 10/3/2024. ವಧುವರರು ನೋಂದಾಯಿಸಿಕೊಳ್ಳಲು ಕಡೆಯ ದಿನಾಂಕ 10/3/2024. ಅಂತಿಮ ವಧುವರರು ಪಟ್ಟಿ ಪ್ರಕಟಿಸುವ ದಿನಾಂಕ 12/3/2024. ವಿಶೇಷ ಸೂಚನೆ: ಇಲಾಖೆ ವಿಧಿಸಲಾದ ಷರತ್ತುಗಳ ಬಗ್ಗೆ ಒದಗಿಸಬೇಕಾದ ದಾಖಲೆಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ದೇವಾಲಯದ ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಬಹುದು. ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಸೆಲ್ವಮಣಿ 944 966 3126 9902 91 2011 96 63 57 5586. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ.
ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಆ ಪೊಲೀಸ್ ಠಾಣೆ ಇದ್ದ ಕಟ್ಟಡ ಜಾಗ ರಾಷ್ಟ್ರೀಯ ಹೆದ್ದಾರಿಗೆ ಹೋದ ಕಾರಣ ಕಳೆದ 3 ವರ್ಷಗಳಿಂದ ಪೊಲೀಸ್ ಠಾಣೆಯನ್ನ ಅಂಬೇಡ್ಕರ್ ಭವನಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಪೊಲೀಸ್ ಠಾಣೆಯ ನೂತನ ಕಟ್ಟಡದ ಕೆಲಸ ಆರಂಭಿಸಿ ಇದೀಗ ಕಾಮಗಾರಿ ಮುಗಿದು 6 ತಿಂಗಳೇ ಕಳೆದಿದೆ. ಆದರೆ ಕಾಂಗ್ರೆಸ್ ಮಾಜಿ ಶಾಸಕ ಕಟ್ಟಡ ಉದ್ಘಾಟನೆ ಕ್ರೆಡಿಟ್ ಸಿಗೋದಿಲ್ಲ ಅಂತ ಉದ್ಘಾಟನೆಗೆ ತಡೆ ಮಾಡ್ತಿರೋ ಆರೋಪ ಕೇಳಿ ಬಂದಿದೆ. ಈ ಕುರಿತು ಒಂದು ವರದಿ ನೋಡಿ. ಅಂಬೇಡ್ಕರ್ ಭವನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರೋ ಪೊಲೀಸರು ಹೊಸ ಕಟ್ಟಡ ನಿರ್ಮಾಣವಾಗಿದ್ದರೂ ಉದ್ಘಾಟನೆಯಾಗಿದ್ದ ಪೊಲೀಸ್ ಠಾಣೆ ಭವನದಲ್ಲೇ ಪೊಲೀಸರ ಕೆಲಸ. ಈತ ದಲಿತ ಸಮುದಾಯ ಮುಖಂಡರು ನೂತನ ಕಟ್ಟಡ ಉದ್ಘಾಟನೆ ಮಾಡಿ ಭವನ ಬಿಡುವಂತೆ ಒತ್ತಾಯ. ಈ ಎಲ್ಲ ದೃಶ್ಯಗಳು ಕಂಡುಬರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳವಂಗಲದಲ್ಲಿ. ಅಂದಹಾಗೆ ಕಳೆದ 3 ವರ್ಷಗಳಿಂದ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆ ಕಟ್ಟಡ ಹೆದ್ದಾರಿಗೆ ರಸ್ತೆ ಅಗಲೀಕರಣಕ್ಕೆ ಹೋಯಿತು. ಅಂದು ಪೊಲೀಸ್ ಠಾಣೆ ಕಟ್ಟಡವನ್ನ ದೊಡ್ಡಬೆಳವಂಗಲದಲ್ಲಿ ನೂತನವಾಗಿ ನಿರ್ಮಿಸಿದ ಅಂಬೇಡ್ಕರ್ ಭವನಕ್ಕೆ ತಾತ್ಕಾಲಿಕವಾಗಿ ಶಿಫ್ಟ್ ಮಾಡಲಾಗಿತ್ತು. ಅಂದಿನಿಂದ ಇಂದಿನವರೆಗೂ ಅಂಬೇಡ್ಕರ್ ಭವನದಲ್ಲೇ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆ ಕರ್ತವ್ಯ ನಿರ್ವಹಿಸಿಕೊಂಡು ಬರುತ್ತಿದೆ. ಇನ್ನು 3 ವರ್ಷದ ಹಿಂದೆಯೇ ಭವನದ ಪಕ್ಕದಲ್ಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೂತನ ಪೊಲೀಸ್ ಕಟ್ಟಡ ಕಾಮಗಾರಿ ಪ್ರಾರಂಭ ಮಾಡಿ 6 ತಿಂಗಳುಗಳ ಹಿಂದೆಯೇ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದೆ. ಆದರೆ ನೂತನ ಪೊಲೀಸ್ ಠಾಣೆಯ ಕಟ್ಟಡ ಉದ್ಘಾಟನೆಗೆ ಮೀನಾಮೇಷ ಎಣಿಸಲಾಗುತ್ತಿದ್ದು ಅಂಬೇಡ್ಕರ್ ಭವನ ಬಿಟ್ಟುಕೊಡುವಂತೆ ದಲಿತ ಮುಖಂಡರು ಆಗ್ರಹಿಸಿದ್ದಾರೆ. ಈ ಒಂದು ಅಂಬೇಡ್ಕರ್ ಭವನನ ಎಲ್ಲ ರೆಡಿಯಾಗಿ ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾಗ ಅವತ್ತಿಗೆ ರೋಡ್ ಬರುತ್ತೆ. ರೋಡ್ ಬಂದು ಅವತ್ತು ಮೊನ್ನೆ ನಮ್ಮ ಗಜೇಂದ್ರ ಸಾಹೇಬ್ರು ಇರ್ತಾರೆ ಇಲ್ಲಿ ಇನ್ಸ್ಪೆಕ್ಟ್ರಾಗಿ, ಅವರು ನಮ್ಮ ದಲಿತ ಮುಖಂಡರುಗಳನ್ನೆಲ್ಲ ಕರೆಸ್ಬಿಟ್ಟು ದಯವಿಟ್ಟು ನಮಗೆ ಭವನನ ಬಿಟ್ಕೊಡಿ, ನಮ್ಮದು ಸ್ಟೇಷನ್ 1 ವರ್ಷ ಮಾತ್ರ ಸಮಯ ಕೊಡಿ, ನಾವು 1 ವರ್ಷದಲ್ಲಿ ನಾವೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ನಾವು ಸ್ಟೇಷನ್ನ ಬಿಟ್ಬಿಟ್ಟು ನಿಮ್ಮ ಭವನ ಬಿಟ್ಟು ನಾವು ಸ್ಟೇಷನಿಗೆ ಬರ್ತೀವಿ ಅಂತ ಹೇಳ್ತಾರೆ. ಅದು ಹಾಗೆ 4 ವರ್ಷ ಆಗುತ್ತೆ. ಕಟ್ಟಡನೂ ರೆಡಿ ಇದೆ, ಈಗ ನೀವು ನೋಡ್ತಾ ಇದ್ದೀರಾ, ಕಟ್ಟಡನೂ ಆಯಿತು. ಈಗ ಇಲ್ಲಿಗೆ ಅಧಿಕಾರಿಗಳು ಅಲ್ಲಿಂದ ಇಲ್ಲಿ ಬರೋದಕ್ಕೆ ತರಾತುರಿಗಳ ತಯಾರಾಗೂ ಇದ್ದಾರೆ. ಆದರೆ ಇಲ್ಲಿ ಈ ಒಂದು ದೊಡ್ಡಬಳ್ಳಾಪುರ ತಾಲೂಕಿನ ರಾಜಕೀಯ ಏನು ಮುಖಂಡರುಗಳು ಮತ್ತು ರಾಜಕೀಯ ನಾಯಕರು ಏನಿದ್ದಾರೆ, MLA ಮತ್ತು XMLA ವರ್ಸಸ್ XMLA ಅನ್ನಂಗಾಗಿ ನಮ್ಮ ಮಾನ್ಯ ಶ್ರೀ ಗೃಹ ಸಚಿವರು ಸಹ ಈ ಒಂದು ಕಟ್ಟಡನ ಉದ್ಘಾಟನೆ ಮಾಡೋದಕ್ಕೆ ಅವರು ಉತ್ಸುಕತೆಯಿಂದ 3 ಸರ್ತಿ ಅವರು ಸಮಯ ಕೊಟ್ಟಿದ್ದಾರೆ. ಆ ಸಮಯ ಕೊಟ್ಟರೂ ಸಹ XMLA ಅವರು ಈಗಿರ್ತಕ್ಕಂಥ MLA ಅವರ ಒಂದು ಹೆಸರು ಚಾಲ್ತಿಗೆ ಬಂದ್ಬಿಡುತ್ತೆ, ಅವರ ಕಲ್ಲಲ್ಲಿ ಅವರ ಹೆಸರು ಬರುತ್ತೆ ಅಥವಾ ಅವರು ಇದರ ಕ್ರೆಡಿಟ್ ತೊಗೊತಾರೆ ಅಂತ ಹೇಳ್ಬಿಟ್ಟು ಅವರ ಒಂದು ಒಳ ರಾಜಕೀಯಗಳ ವಿಚಾರದಿಂದಾಗಿ ಈ ಕಟ್ಟಡನ ಅವರು ಉದ್ಘಾಟನೆ ಮಾಡೋಕ್ಕೆ ಬಿಡ್ತಿಲ್ಲ. ಇದು ಈಗ ಹೋದ ಬಾರಿ ಇಲ್ಲಿ ಕಾಂಗ್ರೆಸ್ನವರು ಶಾಸಕರಾಗಿದ್ದರು. ಅವರು ಶಾಸಕರಾಗಿದ್ದಾಗ ಇದು ಶಂಕುಸ್ಥಾಪನೆ ಆಗುತ್ತೆ. ಶಂಕುಸ್ಥಾಪನೆ ಆದ ನಂತರ ಕಟ್ಟಡ ಕೆಲಸ ಸ್ಟಾರ್ಟ್ ಆಯಿತು. ಆ ಕೆಲಸ ಸ್ಟಾರ್ಟ್ ಆದಂಥ ಸಮಯದಲ್ಲಿ BJP ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಈಗ ಮೇಯ್ನ್ ಬಂದಿರೋದು ಶಂಕುಸ್ಥಾಪನೆನೂ ನಾನೇ ಮಾಡಿದ್ದೀನಿ, ಉದ್ಘಾಟನೆನೂ ನಾನೇ ಮಾಡಬೇಕು ಅನ್ನೋ ಒಂದು ಅಹಂಭಾವದಲ್ಲಿ ಇವರು ನಡ್ಕೊತಾ ಇರೋದು. ಇಲ್ಲಿ ಗೃಹ ಸಚಿವರದ್ದು ತಪ್ಪಿಲ್ಲ, ಈಗ ಹಾಲಿ MLA ಅವ್ರದ್ದು ತಪ್ಪಿಲ್ಲ. ಅವರು ಬರ್ತಾರೆ, ಅವರು ಆಲ್ರೆಡಿ 3 ಸಲ ಸಮಯ ಕೊಟ್ಟಿದ್ದಾರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ. ಬಟ್ ಇವರು ಈ ಒಂದು ತಾಲೂಕಿನ ಏನು XMLA ಅವರು ಇದ್ದಾರೆ ಇದನ್ನು ಸ್ವಲ್ಪ ತಡೆ ಹಿಡಿತಾ ಇದ್ದಾರೆ ನಮಗೆ ಬಂದಿರೋ ಖಚಿತ ಮಾಹಿತಿ ಮೇರೆಗೆ. ಹಾಗಾಗಿ ಇಲ್ಲವರು ರಾಜಕೀಯದ ತೆವಲುಗಳಿಗೆ ನಾವು ತಳ ಸಮುದಾಯದವರು ನಾವು ಬಲಿಪಶು ಆಗ್ತಾಯಿದ್ದೀವಿ ಸರ್. ನಮಗಿದು ತರಾತುರಿ ಒಳಗೆ ಅತಿ ಶೀಘ್ರದಲ್ಲಿ ಇವರು ರಾಜಕೀಯನೆಲ್ಲ ಬದಿವತ್ತಿ ತಳ ಸಮುದಾಯದ ದಲಿತ ಪರ ಇವರು ಕಾರ್ಯಕರ್ತರು ದಲಿತ ಪರವಾಗಿ ಇವರು ಇದ್ದಾರೆ ಅಂತಂದರೆ ದಯವಿಟ್ಟು ಬಂದು ಫಸ್ಟ್ ಇದನ್ನು ಅವರು ಉದ್ಘಾಟನೆ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಅವರದ್ದು ಏನು ಅವರ ಸಾಮಗ್ರಿಗಳಿದೆ ಮತ್ತು ಇಡೀ ಪೊಲೀಸ್ ಠಾಣೆನ ಇಲ್ಲಿಗೆ ವರ್ಗಾವಣೆ ಮಾಡಿ ನಮಗದು ಬಿಡ್ಕೊಟ್ರೆ ನಾವು ನಮ್ಮ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ನಮಗೆ ಉಪಯೋಗ ಆಗ್ತದೆ. ಮತ್ತು ಇದರಿಂದ ನಾವು ಪೊಲೀಸ್ನವ್ರಿಗೂ ಸಹ ಈ ಪೊಲೀಸ್ ಇಲಾಖೆಗೂ ಆಭಾರಿಗಳಾಗ್ತೀವಿ. ಯಾಕಂದರೆ ನಮ್ಮ ಜಾಗದಲ್ಲಿ ನಾವು ಬಿಟ್ಕೊಟ್ಟು ಅವ್ರು ಕೆಲಸ ಕಾರ್ಯ ಮಾಡಿದ್ದಾರೆ. ಇಲ್ಲಿಗೆ ಬಂದ ಮೇಲೆ ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ, ಅವರು ನಮಗೆ ಸಹಕಾರ ಕೊಡ್ತಾರೆ. ಇಷ್ಟನ್ನು ಹೇಳ್ತಾ
ಅಂದಹಾಗೆ 3 ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ ಅಂದಿನ ಗೃಹ ಮಂತ್ರಿ ಆರಾಗ ಜ್ಞಾನೇಂದ್ರ ದೊಡ್ಡಬೆಲವಂಗಲ ಪೊಲೀಸ್ ಠಾಣೆಗೆ ಅನುದಾನ ನೀಡಿದ್ದರು. ಇನ್ನು ದೊಡ್ಡಬಳ್ಳಾಪುರ ಅಂದಿನ ಶಾಸಕ ವೆಂಕಟರಮಣಯ್ಯ ಪೊಲೀಸ್ ಠಾಣೆಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದರು. ಆದರೆ ಇದೀಗ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಇದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ. ಇನ್ನು ಪೊಲೀಸ್ ಠಾಣೆ ಉದ್ಘಾಟನೆ ಕ್ರೆಡಿಟ್ ನನಗೆ ಸಿಗಬೇಕು ಅಂತ ಮಾಜಿ ಶಾಸಕ ವೆಂಕಟರಮಣಯ್ಯ ಉದ್ಘಾಟನೆಗೆ ತಡೆ ಹಾಕುತ್ತಿರುವ ಆರೋಪ ಕೇಳಿ ಬಂದಿದೆ. ಒಂದ್ ಕಡೆ ಅಂಬೇಡ್ಕರ್ ಭವನದಲ್ಲಿ ಆ ಭಾಗದ ಬಡ ದಲಿತ ಸಮುದಾಯಗಳು ಅನೇಕ ಕಾರ್ಯಕ್ರಮಗಳು, ಮದುವೆಗಳನ್ನ ಮಾಡಬೇಕಿತ್ತು. ತಾತ್ಕಾಲಿಕವಾಗಿ ಪೊಲೀಸ್ ಠಾಣೆಗೆ ಕಟ್ಟಡ ಬಿಟ್ಟುಕೊಟ್ಟ ನಂತರ ದಲಿತ ಸಮುದಾಯಗಳಿಗೂ ಕಟ್ಟಡದ ಅನುಕೂಲ ಇದುವರೆಗೂ ಸಿಕ್ಕಿಲ್ಲ. ಹೀಗಾಗಿ ಉದ್ಘಾಟನೆಗೆ ರೆಡಿಯಾಗಿರೋ ನೂತನ ಪೊಲೀಸ್ ಠಾಣೆಯನ್ನ ಸರ್ಕಾರ ಉದ್ಘಾಟನೆ ಮಾಡಿ ಪೊಲೀಸ್ ಠಾಣೆಯನ್ನ ಶಿಫ್ಟ್ ಮಾಡಿಸಿ ಅಂಬೇಡ್ಕರ್ ಭವನ ಬಿಟ್ಟುಕೊಡುವಂತೆ ದಲಿತ ಮುಖಂಡರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಒಟ್ಟಾರೆ ದೊಡ್ಡಬೆಲವಂಗಲ ನೂತನ ಪೊಲೀಸ್ ಠಾಣೆ ಕಟ್ಟಡ ರೆಡಿಯಾಗಿ ಉದ್ಘಾಟನೆಗೆ ಸಿದ್ಧವಿದೆ. ಆದರೆ ಕಾಂಗ್ರೆಸ್ ಮಾಜಿ ಶಾಸಕ ಹಾಗೂ ಹಾಲಿ ಶಾಸಕರ ನಡುವೆ ಉದ್ಘಾಟನೆ ತಿಕ್ಕಾಟ ನಡೆಯುತ್ತಿರುವ ಆರೋಪ ಕೇಳಿಬಂದಿದೆ. ಇದರ ನಡುವೆ ಪೊಲೀಸರು ನೂತನ ಕಟ್ಟಡಕ್ಕೆ ಶಿಫ್ಟ್ ಆಗಲು ತುದಿಗಾಲಲ್ಲಿ ನಿಂತಿದ್ದಾರೆ. ಹೀಗಾಗಿ ಇನ್ನಾದರೂ ಸರ್ಕಾರ ಕೂಡಲೇ ನೂತನ ಪೊಲೀಸ್ ಠಾಣೆ ಉದ್ಘಾಟನೆ ಮಾಡಿ ಅಂಬೇಡ್ಕರ್ ಭವನದ ಕಟ್ಟಡವನ್ನ ದಲಿತ ಸಮುದಾಯ ಕಾರ್ಯಕ್ರಮಗಳಿಗೆ ಬಿಟ್ಟುಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದು ನಮ್ಮ ಪರಿಶಿಷ್ಟ ಜಾತಿ ಪಂಗಡಕ್ಕೋಸ್ಕರ ಕಟ್ಟಿದಂಥ ಅಂಬೇಡ್ಕರ್ ಸಮುದಾಯ ಭವನನ ಇವತ್ತು ಪೊಲೀಸ್ನವರು ಅಲ್ಲಿದ್ದಾರೆ. ಹಿಂದೆ ಒಂದು ಬೆಳವಂಗದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ನ ಅಲ್ಲಿ ರಸ್ತೆಗೆ ಹೋಯಿತು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ನಮ್ಮ ಸಮುದಾಯ ಭವನನ ಬಿಟ್ಕೊಂಡು ಕೊಟ್ಟಿದ್ವಿ. ಈಗ ಏನು ಕಟ್ಟಡ ರೆಡಿಯಾಗಿದೆ, ಪೊಲೀಸ್ ಠಾಣೆ ಕಟ್ಟಡ ರೆಡಿಯಾಗಿದೆ, ಆದರೆ ಅದನ್ನು ಇನ್ನೂ ಇನಾಗ್ರೇಷನ್ ಮಾಡಿಲ್ಲ. ಕಾರಣ ಏನು ಅಂದರೆ ಹಿಂದೆ ಇದ್ದಂಥ ಶಾಸಕರು ಏನು ನಮ್ಮ ಕಾಂಗ್ರೆಸ್ ಶಾಸಕರು ವೆಂಕಟರಮಣಯ್ಯವ್ರ ಕಾಲದಿಂದ ಕಟ್ಟಿದಂಥ ಕಟ್ಟಡ, ಈಗ ಇರ್ತಕ್ಕಂಥ ಧೀರಜ್ ಮುನಿರಾಜು ಅವರು ಏನು BJP ಶಾಸಕರಿದ್ದಾರೆ, ಇವರು ಬಂದು ಇದನ್ನು ಇನಾಗ್ರೇಷನ್ ಮಾಡೋ ಅಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಏನು ರಾಜಕೀಯ ಜಂಜಾಟದಿಂದ ಇದು ದಯಮಾಡಿ ಆಗಿಲ್ಲ. ರಾಜಕೀಯ ಜಂಜಾಟದಿಂದ ಈ ಒಂದು ಕಟ್ಟಡ ಉದ್ಘಾಟನೆ ಆಗಿಲ್ಲ. ಆದ್ದರಿಂದ ದಯಮಾಡಿ ಇವರು ಸರ್ಕಾರಕ್ಕೆ ಏನು ಹೇಳೋದು ಅಂದರೆ, ನಾನು ಏನು ನಮ್ಮ ಒಂದು ಪರಿಶಿಷ್ಟ ಜಾತಿ ಪಂಗಡದ ಒಂದು ಸಮುದಾಯ ಭವನ ಇದೆ, ನಮ್ಮ ದಲಿತ ಕಾರ್ಯಕ್ರಮಗಳನ್ನಾಗಲಿ ಅಥವಾ ಮದುವೆ ಶುಭ ಸಮಾರಂಭಗಳಾಗಲಿ ನಾವು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕೊಟ್ಬಿಟ್ಟು ಹೊರಗಡೆ ಮಾಡಲಿಕ್ಕೆ ಆಗ್ತಿಲ್ಲ ಇವತ್ತಿನ ದಿನ. ಹಂಗಾಗಿ ದಯವಿಟ್ಟು ನಮಗೆ ಬೇಗ ಇದನ್ನು ಬಿಟ್ಕೊಂಡು ಕೊಡಬೇಕು ಅಂತ ಅದು ಈ ಸರ್ಕಾರಕ್ಕೆ ಕೇಳ್ಕೊಂಡು. ಈ ಕಟ್ಟಡ ರೆಡಿಯಾಗಿ ಸುಮಾರು ವರ್ಷಗಳಾಗಿದೆ, ಹೆಚ್ಚು ಕಡಿಮೆ ಏನು 1 ವರ್ಷದ ಮೇಲಾಗಿದೆ ಅನಿಸುತ್ತೆ ಕಟ್ಟಡ ರೆಡಿಯಾಗಿ, ಆದರೂ ಒಂದು ಯಾವುದೇ ಓಪನ್ ಮಾಡಿಲ್ಲ ಇನ್ನು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇಶದ ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬ ನಾಗರಿಕರು ನಡೆಯುವುದರೊಂದಿಗೆ ಅದರ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದು ಸದೃಢ ಭಾರತ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆಯ ನಾಗರಾಜು ಅಭಿಪ್ರಾಯಪಟ್ಟರು. ಬಾಗೇಪಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಸರ್ಕಾರಿ ನೌಕರರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಅಂಗವಾಗಿ ಆಯೋಜಿಸಿದ್ದ ಬೈಕ್ ರ್ಯಾಲಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಂವಿಧಾನ ರಚನೆಗೊಂಡು 75 ವರ್ಷ ತುಂಬಿದ ಹಿನ್ನೆಲೆ ಇಡೀ ರಾಜ್ಯಾದ್ಯಂತ ಹೆಮ್ಮೆಯಿಂದ ನಮ್ಮ ಸಂವಿಧಾನದ ಮಹತ್ವ ಸಾರಲು ಸಂಭ್ರಮ ಸಡಗರದೊಂದಿಗೆ ಆಂದೋಲನದ ರೀತಿಯಲ್ಲಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಗುಮ್ಮನಾಯಕನಪಾಳ್ಯ ಕೋಟೆಗೆ ಜನಜಾಗೃತಿ ಮೂಡಿಸಲು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕಾದ್ಯಂತ ಸಂವಿಧಾನ ಜಾಗೃತಿ ಜಾಥಾ ಅಂತ ಮಾಡ್ತಾ ಇದೆ. ಅದರ ನಿಮಿತ್ತ ನಾವು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಸಹ ಒಂದು ಸಂವಿಧಾನದ ಜಾಥಾ ರಥವನ್ನು ಆಲ್ರೆಡಿ ನಾವು ಅಲ್ಲಿ ಪಂಚಾಯತಿಗೂ ಸಹ ಭೇಟಿ ನೀಡಿ ಜನರಿಗೆ ಸಂವಿಧಾನದ ಪ್ರಸ್ತಾವನೆ ಮತ್ತು ಭಾರತ ಸಂವಿಧಾನದ ಬಗ್ಗೆ ಮಹತ್ವವನ್ನು ತಿಳಿಸಲಾಗಿದೆ. ಇವತ್ತಿನ ವಿಶೇಷತೆ ಏನೆಂದರೆ, ನಮ್ಮ ವಿಜಯನಗರ ಸಾಮ್ರಾಜ್ಯದ ಮತ್ತು ನಮ್ಮ ತಾಲೂಕಿನ ಆವತ್ತಿನ ಒಂದು ತಾಲೂಕು ಹೆಡ್ಕ್ವಾರ್ಟರ್ ಆದಂಥ ಬೊಮ್ಮನಾಯಕನಪಳ್ಳಿಯ ಕೋಟೆಗೆ, ಐತಿಹಾಸಿಕ ಕೋಟೆಗೆ ನಾವು ಸಂವಿಧಾನ ಜಾಗೃತಿ ರಥ ಅಂತ ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರಿ ನೌಕರ ಸಂಘ ಬಾಗೇಪಲ್ಲಿ ಶಾಖೆಯಿಂದ ನಾವು ಇವತ್ತು ಬೈಕ್ ರ್ಯಾಲಿ ಅಂತ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಹಾಸ್ಟೆಲ್ ವಾರ್ಡನ್ ಅರವಿಂದ, MK ನಾಗರಾಜು, ಲಕ್ಷ್ಮೀರೆಡ್ಡಿ, ಮೀನಾಕ್ಷಿ, ಸಂತೋಷ್ ಕುಮಾರ್, ಸುದರ್ಶನ್ ಬಾಬು, ಉಷಾರಾಣಿ, ಕಲ್ಲಪ್ಪ, ಅಮರೇಶ್ ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ.
ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ನಗರದ ಪ್ರವಾಸಿ ಮಂದಿರ ಪಕ್ಕದಲ್ಲಿರುವ ವಲಯ ಅಬಕಾರಿ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ಇಲಾಖೆಯಿಂದ ವಶಪಡಿಸಿಕೊಂಡಿದ್ದ ಅಪಾರ ಪ್ರಮಾಣದ ಮದ್ಯವನ್ನು ನಾಶಪಡಿಸಲಾಯಿತು ಎಂದು ಕಮಿಷನರ್ ಆಫ್ ಎಕ್ಸೈಸ್ ಹಾಸನ ಜಿಲ್ಲೆ ಇವರ ಆದೇಶದಂತೆ 2022-23 ಮತ್ತು 23-24ನೇ ಸಾಲಿನ ಅಬಕಾರಿ ಮತ್ತು ಪೊಲೀಸ್ ಪ್ರಕರಣಗಳಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುವ 223 ಲೀಟರ್ನ ಸುಮಾರು 1.15 ಲಕ್ಷ ಮೌಲ್ಯದ ಮದ್ಯವನ್ನು ನಾಶಪಡಿಸಲಾಯಿತು. ವಿಜಯಕುಮಾರ್ ಜೀವಿ ಅಬಕಾರಿ ಉಪಾಧೀಕ್ಷಕರು ಹಾಸನ, ಪಾಲಾಕ್ಷಯ್ಯ ತಹಸೀಲ್ದಾರ್ ಗ್ರೇಡ್ 2, ಸುಜಾತಾ ಎ ಅಬಕಾರಿ ನಿರೀಕ್ಷಕರು ಅರಸೀಕೆರೆ, HK ಯದುಗಿರಿಗೌಡ ಸಹಾಯಕ ವ್ಯವಸ್ಥಾಪಕರ ಸಮ್ಮುಖದಲ್ಲಿ ಪರಿಸರ ಮಾಲಿನ್ಯವಾಗದಂತೆ ಮದ್ಯ ಶೌಚಾಲಯಕ್ಕೆ ಸುರಿಯುವ ಮೂಲಕ ನಾಶಪಡಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಅಬಕಾರಿ ಠಾಣೆ ಸಿಬ್ಬಂದಿಯಾದ TP ನಂದನ್ ಸ್ವಾಮಿ, ಸೋಮಶೇಖರ್, ತನುಷಾ, ಆಕಾಶ್, ರಂಜಿತಾ, ಪ್ರದೀಪ್ ಇನ್ನೂ ಹಲವರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತ್ತಿಗೆ ಮಾನ ಉಳಿಸಲು ಮೈದನನಿಂದ ವ್ಯಕ್ತಿಯ ಕೊಲೆ, ಅಕ್ರಮ ಸಂಬಂಧದ ಆರೋಪ, ಪಾಯಿಂಟರ್ ಹತ್ಯೆ. ಬೀದರ್ನಲ್ಲಿ ಬಿಜೆಪಿ ಬೂತ್ ಮಟ್ಟದ ಸಮಾವೇಶ, ಮತ್ತೆ ಮೋದಿ ಅಧಿಕಾರಕ್ಕೆ ಘೋಷಣೆ, ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಭಾಗಿ. ಚಿಂತಾಮಣಿ ಪೌರಾಯುಕ್ತರ ಪರ ಹಲವು ಸಂಘಟನೆಗಳ ಮುಖಂಡರ ಬ್ಯಾಟಿಂಗ್, ಅಪಮಾನ ಎಸಗಿಲ್ಲ ಎಂದು ತಹಶೀಲ್ದಾರ್ಗೆ ಮನವಿ. ಕಟ್ಟಡ ನಿರ್ಮಾಣವಾದರೂ ಆರಂಭವಾಗಿಲ್ಲ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆ, ಹಾಲಿ ಮಾಜಿ ಶಾಸಕರ ಪ್ರತಿಷ್ಠೆಗೆ ಕಾರಣವಾಯಿತೇ ಠಾಣೆ ಉದ್ಘಾಟನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.